ಎಲ್ಲರಿಗೂ ನಮಸ್ಕಾರ. ಈ ಒಂದು ಸಣ್ಣ ಮಂತ್ರ ಹೇಳಿದರೆ ಹಣಕಾಸಿನ ಸಮಸ್ಯೆಗಳು ಬಗೆಹರಿದು ಯಾವಾಗಲೂ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ತುಂಬಿರುತ್ತದೆ. ಅದು ಹೇಗೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬ್ಯಾಂಕ್ನಲ್ಲಿ ಸದಾಕಾಲ ಹಣ ಇರಬೇಕು ಎಂದರೆ ಈ ಚಿಕ್ಕ ಪರಿಹಾರವನ್ನ ಮಾಡಿಕೊಳ್ಳಿ. ನಾವು ಜೀವನದಲ್ಲಿ ಮುಂದುವರಿಯಲು ಮಹಾಲಕ್ಷ್ಮಿಯ ಅನುಗ್ರಹ ನಮಗೆ ಬೇಕೇ ಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ಮಹಾಲಕ್ಷ್ಮಿಯ ಅನುಗ್ರಹ ಇದ್ದು ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಯಾವಾಗಲೂ ಬ್ಯಾಂಕ್ನಲ್ಲಿ ಹಣ ಇರಲೇಬೇಕು ನಮ್ಮ ಖಾತೆಯಲ್ಲಿ ಎಂದು ಎಲ್ಲರೂ ಆಸೆ ಪಡುತ್ತಾರೆ. ಅಭಿವೃದ್ಧಿ ಹೊಂದಲೆಂದೇ ಎಲ್ಲರೂ ಜೀವನದಲ್ಲಿ ಶ್ರಮ ಪಡುತ್ತಾ ಇರುತ್ತಾರೆ. ಈ ಒಂದು ಬ್ಯಾಂಕ್ ಖಾತೆಯಲ್ಲಿ ಯಾವಾಗಲೂ ಹಣ ಇರಬೇಕು ಎಂದರೆ ಈ ಚಿಕ್ಕ ಪರಿಹಾರ ಇದೆ. ಇದನ್ನು ನೀವು ಮಾಡಿಕೊಂಡಿದ್ದೇ ಆದರೆ ಖಚಿತವಾಗಿ ನಿಮ್ಮ ಬ್ಯಾಂಕ್ನಲ್ಲಿ ಸದಾಕಾಲ ಹಣ ಇದ್ದೇ ಇರುತ್ತದೆ. ಈ ಪರಿಹಾರ ಏನು ಎಂದರೆ ಯಾವಾಗಲೂ ತಿಂಗಳ ಮೊದಲನೆಯ ವಾರದಲ್ಲಿ ಮೊದಲನೇ ಮಂಗಳವಾರ ಈ ಪರಿಹಾರವನ್ನು ಮಾಡಬೇಕು. ಮೊದಲನೇ ಮಂಗಳವಾರ ನೀವು ಏನು ಮಾಡಬೇಕು ಎಂದರೆ ಬೆಳಿಗ್ಗೆ ಎದ್ದು ಸ್ನಾನ ಮುಗಿಸಿ ಪೂಜೆಗಳನ್ನು ಮುಗಿಸಿ ನೀವು ₹1 ನಾಣ್ಯವನ್ನ ನಿಮ್ಮ ಮನೆಯ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇರಿಸಿ. ಈ ನಾಣ್ಯಕ್ಕೆ ಅರಿಶಿನ, ಕುಂಕುಮ ಹಾಗೂ ಹೂವನ್ನ ಅರ್ಪಿಸಬೇಕು. ಸಾಧ್ಯ ಆದಷ್ಟು ಕೆಂಪು ಹೂವನ್ನ ಅರ್ಪಿಸಬೇಕು. ನಂತರ ಈ ನಾಣ್ಯವನ್ನು ತೆಗೆದುಕೊಂಡು ಬ್ಯಾಂಕಿಗೆ ಹೋಗಿ ನೀವು ಎಷ್ಟಾದರೂ ನಿಮ್ಮ ಖಾತೆಗೆ ಹಾಕಬೇಕು ಎಂದುಕೊಂಡು ಹೋಗಿ. ಆಗ ಶ್ರೀ ಗಣಪತಿಯನ್ನ ನೆನೆಸಿಕೊಳ್ಳಿ. ನಂತರ ಈ ಬ್ಯಾಂಕ್ನ ಹೊಸ್ತಿಲ ಒಳಗಡೆ ಕಾಲಿರಿಸಬೇಕು. ನಂತರ ನೀವು ಈ ಚಲನ್ ಬರೆಯುವಾಗ ಬ್ಯಾಂಕ್ನಲ್ಲಿ ಹಣವನ್ನು ತೆಗೆಯುವಾಗ ಪ್ರತಿಯೊಂದು ಸಮಯದಲ್ಲಿ ಗಣಪತಿಯನ್ನು ನೆನೆಸಿದ ನಂತರ ಶ್ರೀಂ ಶ್ರೀಂ ಎಂದು ಮನದಲ್ಲಿ ಹೇಳಿಕೊಳ್ಳಬೇಕು. ನಂತರ ನೀವು ಪೂಜೆ ಮಾಡಿರುವ ನಾಣ್ಯವನ್ನು ಸಹ ನಿಮ್ಮ ಹಣದ ಜೊತೆಗೆ ಸೇರಿಸಿ ಅದನ್ನು ನಿಮ್ಮ ಖಾತೆಗೆ ಹಾಕಬೇಕು. ಹೀಗೆ ಪ್ರತಿ ತಿಂಗಳ ಪ್ರತಿ ಮೊದಲನೆಯ ಮಂಗಳವಾರ ಈ ರೀತಿ ಮಾಡುತ್ತಾ ಬಂದಲ್ಲಿ ಖಚಿತವಾಗಿ ನಿಮ್ಮ ಬ್ಯಾಂಕ್ನಲ್ಲಿ ಯಾವಾಗಲೂ ನಿಮ್ಮ ಖಾತೆಯಲ್ಲಿ ಹಣ ತುಂಬುತ್ತಾ ಬರುತ್ತದೆ. ಇದರ ಅರ್ಥ ಏನು ಅಂದರೆ ನೀವು ಹೆಚ್ಚು ಅಭಿವೃದ್ಧಿಯಾಗಿ ನಿಮ್ಮ ವ್ಯವಹಾರ ಚೆನ್ನಾಗಿ ನಡೆದು ಅಕೌಂಟ್ನಲ್ಲಿ ಹೆಚ್ಚು ಹಣ ಇಡುತ್ತೀರಿ. ಮಹಾಲಕ್ಷ್ಮಿ ಅನುಗ್ರಹ ಆಗಿ ನಿಮ್ಮ ಜೀವನದಲ್ಲಿ ಬಹಳ ಉನ್ನತ ಅಭಿವೃದ್ಧಿ ಕಾಣುವಿರಿ. ನಿಮ್ಮ ಮನೆಯ ಖಜಾನೆ ಯಾವಾಗಲೂ ತುಂಬಿರುತ್ತದೆ. ಬಹಳಷ್ಟು ಜನರಿಗೆ ತಾವು ದುಡಿದದ್ದು ಹೇಗೆ ಖಾಲಿ ಆಗುತ್ತದೆ ಎನ್ನುವುದರ ಅರಿವು ಸಹ ಇರುವುದಿಲ್ಲ. ಹೇಗೆ ಅದೆಲ್ಲ ಖರ್ಚು ಆಗುತ್ತದೆ, ಹೇಗೆ ಅದು ನೀರಿನ ಹಾಗೆ ಕಳೆದು ಹೋಗುತ್ತದೆ ಎನ್ನುವುದರ ಸಣ್ಣ ಜ್ಞಾನ ಕೂಡ ಇರುವುದಿಲ್ಲ. ಅಂತಹವರು ನಾವು ಹೇಳಿದ ಈ ಸಣ್ಣ ಪರಿಹಾರವನ್ನು ಮಾಡುತ್ತಾ ಬಂದರೆ ಖಂಡಿತ ಅವರ ಜೀವನದಲ್ಲಿ ಒಳ್ಳೆಯ ಫಲಿತಾಂಶ ಕಾಣುತ್ತಾರೆ ಹಾಗೂ ಸಂತೋಷದ ಜೀವನ ನಡೆಸಲು ಒಳ್ಳೆಯ ಸಮಯ ಬಂದಂತೆ ಆಗಲು ಸಾಧ್ಯವಾಗುತ್ತದೆ. ಈ ಎಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.